ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಭಾರತೀಯ ನ್ಯಾಯ ಸಂಹಿತೆ ನಿಮ್ಗೆ ಗೊತ್ತಿರ್ಬೋದು. IPC ಇಂದ ಭಾರತೀಯ ನ್ಯಾಯ ಸಂಹಿತೆ ಆಗಿದೆ. ಸೊ IPC ಅಲ್ಲಿ ಬಹಳ ಮುಖ್ಯವಾದಂಥ ಒಫೆನ್ಸ್ಗಳು ಯಾವುದು ಅಂತ ಹೇಳಿ ನಾವು ಕಳೆದ ವಿಡಿಯೋಸ್ಗಳಲ್ಲಿ ನೋಡ್ತಾ ಇರ್ತಿದ್ವಿ. ಈಗ ಭಾರತೀಯ ನ್ಯಾಯ ಸಂಹಿತೆಗೆ ಬಂದಾಗ ಯಾವ ಅಪರಾಧಗಳು ಬಹಳ ಮುಖ್ಯವಾಗ್ತವೆ, ಖಂಡಿತವಾಗಿ ನಾವು ಓದಲೇಬೇಕು, ಅವಶ್ಯಕವಾಗಿ ಓದಬೇಕು, ಅದರ ಇಂಗ್ರೀಡಿಯೆಂಟ್ಸ್ಗಳನ್ನ ನಾವು ತಿಳ್ಕೊಂಡಿರ್ಬೇಕಾಗಿರುತ್ತೆ. ಅದ್ಯಾವ್ದು ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಸೂಕ್ಷ್ಮವಾಗಿ ತಿಳಿಸ್ಕೊಡ್ತೇನೆ. ಸೊ ಇನ್ನು ಡೀಟೇಲ್ ಆದಂತಹ ಕ್ಲಾಸಸ್ ಬೇಕಂತಂದ್ರೆ ಈಗ ಜುಡಿಷಿಯರಿ ಎಕ್ಸಾಮ್ ರಿಲೇಟೆಡ್ ಆಗಿ ಈಗ ಸದ್ಯಕ್ಕೆ ಸಂಕಲ್ಪ ಅಂತ ಹೇಳುವಂತ ಕ್ಲಾಸ್ ನಡೀತಾ ಇದೆ, ಅಥವಾ ಟ್ರಾನ್ಸ್ಲೇಷನ್ ರಿಲೇಟೆಡ್ ಕ್ಲಾಸ್ಗಳು ನಡೀತಾ ಇವೆ. ಸೊ ಅದೆಲ್ಲ ನಮ್ಮ ಅಭಿಜ್ಞಾ ಎಜುಕೇಶನ್ ಆ್ಯಪ್ ಅಂತ ಹೇಳೋದ್ರಲ್ಲಿ ಸಿಗತ್ತೆ. ಅದರ ಬಗ್ಗೆ ಡೀಟೇಲ್ ಅನ್ನು ನಾನು ಈ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆ ನಮ್ಮ ಬುಕ್ಸ್ಗಳು ಕೂಡ ಅವೈಲೇಬಲ್ ಇದೆ. ಈ ಲಿಂಕ್ ಏನಿದೆ ಅಲ್ಲ, ಅದು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಕೆಳಗೆ ನಿಮಗೆ ಪ್ರಾಡಕ್ಟ್ಸ್ ಅಂತ ಕಾಣುತ್ತೆ, ಅಲ್ಲೂ ಕೂಡ ಚೆಕ್ ಮಾಡಿ ನೋಡ್ಬೋದು. ಈಗ ನಾವು ಕ್ಲಾಸನ್ನ ಪ್ರಾರಂಭ ಮಾಡೋಣ. ನೋಡಿ, ಬೇಸಿಕಲಿ BNS ಅಂತ ಬಂದಾಗ ನಮ್ಗಿಲ್ಲಿ ಹಲವಾರು ವಿಚಾರಗಳು ಬರ್ತವೆ. ಒಂದು ಜನರಲ್ ರೂಲ್ಸ್ಗಳು, ಸೊ ಅದೆಲ್ಲ ಈ ಪ್ರಿಲಿಮಿನರಿ ಸೆಕ್ಷನ್ ಅಲ್ಲಿ ನಾವು ಕಾಣ್ತೇವೆ. ಹಾಗೆ ಪನಿಷ್ಮೆಂಟ್, ಯಾವ ರೀತಿ ಪನಿಷ್ಮೆಂಟ್ ಇದೆ ಹೇಳುವಂಥದ್ದು ಕೂಡ ನಾವು ನೋಡ್ತೇವೆ. ಇಂಪಾರ್ಟೆಂಟ್, ಅದೆಲ್ಲ ಓದಲೇಬೇಕು. ಜನರಲ್ ಎಕ್ಸೆಪ್ಷನ್ಸ್ ಚಾಪ್ಟರ್, ಅದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಅದ್ರ ನಂತರ ಬರುವಂಥದ್ದು ಅಬೇಟ್ಮೆಂಟ್ ಹೇಳುವಂಥ ಒಂದು ಚಾಪ್ಟರ್, ಇದು ಕೂಡ ಇಂಪಾರ್ಟೆಂಟ್. ಇದಕ್ಕೆ ನಾವು ಇನ್ಕೋಯೇಟ್ ಒಫೆನ್ಸಸ್ ಅಂತ ಹೇಳಿ ಕರಿತೇವೆ. ಇನ್ಕೋಯೇಟ್ ಒಫೆನ್ಸಸ್ ಅಂತ ಹೇಳಿ ಕರಿತೇವೆ. ಬಹಳ ಮುಖ್ಯವಾದಂತಹ ಒಂದು ಕಾನ್ಸೆಪ್ಟ್ ಇದು. ಅದರಲ್ಲಿ ನಾವು ಅಬೇಟ್ಮೆಂಟ್ ನೋಡ್ತೇವೆ, ಕ್ರಿಮಿನಲ್ ಕಾನ್ಸ್ಪಿರಸಿ ನೋಡ್ತೇವೆ, ಹಾಗೂ ಅಟೆಂಪ್ಟ್ ನೋಡ್ತೇವೆ. ಈ ಮೂರು ವಿಚಾರಗಳನ್ನ ನಾವು ತಿಳ್ಕೊಳ್ತೇವೆ. ಇದಾದ ನಂತರ ಆಮೇಲೆ ಒಫೆನ್ಸ್ಗಳು ಪ್ರಾರಂಭ ಆಗ್ತವೆ. ಸೊ ನೋಡಿ, ಬೇಸಿಕಲಿ ಒಫೆನ್ಸಸ್ ಅಗೇನ್ಸ್ಟ್ ವುಮೆನ್ ಅಂಡ್ ಚಿಲ್ಡ್ರನ್ ಅಂತ ಹೇಳಿ ನಾವು ಕಾಣ್ತೇವಲ್ಲ, ಇದು ಮೊದಲು ಈ ಚಾಪ್ಟರ್ ಇರಲಿಲ್ಲ IPC ಅಲ್ಲಿ. ಬಟ್ IPCಯ ಬೇರೆ ಬೇರೆ ಚಾಪ್ಟರ್ಗಳನ್ನ, ಒಂದು 5 ರಿಂದ 6 ಬೇರೆ ಬೇರೆ ಚಾಪ್ಟರ್ಗಳಿಂದ ಕೆಲವೊಂದು ಮಹಿಳೆ ಮತ್ತು ಮಕ್ಕಳ ವಿರುದ್ಧ ಒಫೆನ್ಸ್ ಗಳನ್ನ ಅದನ್ನ ಎರವಲು ತಗೊಂಡು ಇದೇ ಒಂದು ಸಪರೇಟ್ ಆದಂತ ಒಫೆನ್ಸ್ ಅನ್ನ ಅಂದ್ರೆ ಚಾಪ್ಟರ್ ಅಂತ ಮಾಡಿದ್ದಾರೆ. ಸೊ ಫಸ್ಟ್ ಪ್ರಾಮುಖ್ಯತೆ ಇದಕ್ಕೆ ನೀಡಬೇಕು ಹೇಳುವಂತಕ್ಕೆ. ಸೊ ಯಾವ್ಯಾವ ಒಫೆನ್ಸ್ಗಳು ಇದ್ರಲ್ಲಿ ಬರ್ತವೆ ಅಂತಂದ್ರೆ, ಈಗ ನೋಡಿ, ಸೆಕ್ಷುವಲ್ ಒಫೆನ್ಸ್ ಅಂತ ಹೇಳಿ ನಾವು ಕಾಣ್ತೇವೆ ಅಲ್ಲಿ. ಸೆಕ್ಷುವಲ್ ಒಫೆನ್ಸಸ್ಗಳು ಅಂದ್ರೆ ಯಾವ್ದಾದ್ರು ಬರುತ್ತೆ, ರೇಪ್ ಬರುತ್ತೆ. ಹಾಗೆ ರೇಪ್ ಅಲ್ಲಿ ಅಗ್ರಿವೇಟೆಡ್ ಫಾರ್ಮ್ಸ್, ಆಯ್ತಾ, ಅದರಲ್ಲಿ ಸೀರಿಯಸ್ ಒಫೆನ್ಸ್ಗಳು ನಾವು ಕಾಣ್ತೇವೆ. ಪ್ಲಸ್ ಇದೊಂದು ಹೊಸ ಸೆಕ್ಷನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಸೆಕ್ಷುವಲ್ ಇಂಟರ್ಕೋರ್ಸ್ ಬೈ ಎಂಪ್ಲಾಯಿಂಗ್ ಡಿಸೀಟ್ಫುಲ್ ಮೀನ್ಸ್ ಅಂತ ಹೇಳಿ. ಮದುವೆ ಆಗ್ತಾನೆ ಹೇಳಿ ಒಂದ್ಸಿ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡುವಂಥದ್ದು, ಅದು ಇಂಪಾರ್ಟೆಂಟ್ ಸೆಕ್ಷನ್ ನೋಡ್ಕೊಳ್ಬೇಕು. ಹಾಗೆ ಗ್ಯಾಂಗ್ ರೇಪ್, ಅದಕ್ಕೆ ಎಷ್ಟು ಮಿನಿಮಮ್ ಪನಿಷ್ಮೆಂಟ್ ಹೇಳುವಂಥದ್ದನ್ನ ನಾವು ನೋಡ್ಕೊಳ್ಬೇಕು. ಪ್ಲಸ್ ಇಲ್ಲಿ ನಾವು ಕಾಣುವ ಹಾಗೆ ಇದೆರಡು ಸೆಕ್ಷನ್ ಏನಿದೆ ಅಲ್ಲ, ಡಿಸ್ಕ್ಲೋಸರ್ ಆಫ್ ಐಡೆಂಟಿಟಿ ಆಫ್ ವಿಕ್ಟಿಮ್ ಆಫ್ ಸರ್ಟನ್ ಒಫೆನ್ಸ್ ಅಂತ ಹೇಳುವಂಥದ್ದು. ಅಂದ್ರೆ ವಿಕ್ಟಿಮ್ನ ಗುರುತು ಓಪನ್ ಆಗಿ ಹೇಳ್ಬಾರ್ದು, ಹಾಗೂ ಆ ರೇಪ್ ಪ್ರೊಸೀಡಿಂಗ್ಸ್ಗೆ ಸಂಬಂಧಪಟ್ಟಾಗೆ ಏನು ಕೋರ್ಟ್ಲಿ ಕೇಸ್ ನಡೀತಾ ಇರತ್ತೆ ಅದರದ್ದು ಮಾಹಿತಿಯನ್ನ ಪಬ್ಲಿಷ್ ಮಾಡಬಾರ್ದು, ಕೋರ್ಟ್ನ ಪರ್ಮಿಷನ್ ಇದೆ ಅಂತ ಹೇಳುವಂತ ಸೆಕ್ಷನ್. ಹಾಗೆ ಮಾಡಿದ್ರೆ ಅದು ಅಪರಾಧ ಆಗತ್ತೆ. ಇದು ಸೆಕ್ಷುವಲ್ ಒಫೆನ್ಸ್ಗಳ ಬಗ್ಗೆ ನಾವು ಕಾಣ್ತೇವೆ. ಹಾಗೆ ಅಂದ್ರೆ ನಾನು ಯಾವ್ದಾದ್ರು ಮಾರ್ಕ್ ಮಾಡ್ತಿದ್ದೇನಲ್ಲ, ಅದೆಲ್ಲ ಓದ್ಕೊಳ್ಬೇಕು ಅಂತ ಹೇಳಿ ನಾನು ಇದ್ರದ್ದು ಜಿಸ್ಟ್ ಅಷ್ಟೇ. ಮಾರ್ಕ್ ಮಾಡ್ತಿರೋಂಥದನ್ನ ಡೆಫಿನೆಟ್ಲಿ ಅವಶ್ಯಕವಾಗಿ ನೆಸೆಸರಿಲಿ ಓದ್ಕೊಳ್ಬೇಕು ಅಂತ ಹೇಳುವಂಥದ್ದು. ನೆಕ್ಸ್ಟ್ ಕ್ರಿಮಿನಲ್ ಫೋರ್ಸ್ ಅಂಡ್ ಅಸಾಲ್ಟ್ ಅಗೇನ್ಸ್ಟ್ ವುಮನ್ ಅಂತ ಹೇಳುವಂಥದ್ದನ್ನ ನಾವು ಕಾಣ್ತೇವೆ. ಸೊ ಇಲ್ಲಿ ಬೇಸಿಕಲಿ ಔಟ್ರೇಜಿಂಗ್ ದ ಮಾಡೆಸ್ಟಿ ಆಫ್ ಅ ವುಮನ್, ದಿಸ್ ಇಸ್ ಇಂಪಾರ್ಟೆಂಟ್. ಸೆಕ್ಷುವಲ್ ಹರಾಸ್ಮೆಂಟ್ ವಿತ್ ಇಂಟೆಂಟ್ ಟು ಡಿಸ್ರೋಬ್ ಅಂತ ಹೇಳುವಂತ ಒಂದು ಒಫೆನ್ಸ್ ಬರುತ್ತೆ. ವಾಯರಿಸಮ್, ಸ್ಟಾಕಿಂಗ್, ಹಾಗೂ ವರ್ಡ್ ಆರ್ ಜೆಸ್ಚರ್ ಆರ್ ಆಕ್ಟ್ ಇಂಟೆಂಡೆಡ್ ಟು ಇನ್ಸಲ್ಟ್ ಮಾಡೆಸ್ಟಿ ಆಫ್ ಅ ವುಮನ್, ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ, ಆಯ್ತಾ. ಸೊ ಇಷ್ಟು ಒಫೆನ್ಸ್ಗಳು ಇಲ್ಲಿ ತನಕ ಬಂತು. ಇನ್ನು ಮ್ಯಾರೇಜ್ ರಿಲೇಟೆಡ್ ಒಫೆನ್ಸ್ಗಳು ಯಾವುದು, ಡೌರಿ ಡೆತ್, ಹಾಗೆ ಬೈಗೇಮಿ ಅಂತ ಹೇಳಿ ಕರೀತಾರೆ ಇದಕ್ಕೆ, ಮ್ಯಾರಿಂಗ್ ಅಗೇನ್ ಡ್ಯೂರಿಂಗ್ ಲೈಫ್ ಟೈಮ್ ಆಫ್ ಹಸ್ಬೆಂಡ್ ಆರ್ ವೈಫ್. ಪ್ಲಸ್ ಕ್ರುಯಲ್ಟಿ, 498A ಆಗಿತ್ತು ಮೊದಲು, ಈಗ ಕ್ರುಯಲ್ಟಿ ಅಂತ ಹೇಳಿ ಹೇಳುವಂಥದ್ದು. ಕ್ರುಯಲ್ಟಿ ಅಂದ್ರೆ ಏನು ಹೇಳುವಂಥದ್ದನ್ನ ಮೊದಲು ಎಕ್ಸ್ಪ್ಲೇಷನ್ ಅಲ್ಲಿ ಇತ್ತು, ಈಗ ಅದನ್ನ ಸಪರೇಟ್ ಒಫೆನ್ಸ್ ಅಂತ ಹೇಳಿ ಮಾಡಿದ್ದಾರೆ. ಇದೊಂದು ಒಫೆನ್ಸ್ ಅಂತ ಇಂಪಾರ್ಟೆಂಟ್ ನಾವು ನೋಡ್ತೇವೆ. ಹಾಗೆ ಕಾಸಿಂಗ್ ಮಿಸ್ಗ್ಯಾರೇಜ್ ಮತ್ತೆ ಒಫೆನ್ಸ್ ಅಗೇನ್ಸ್ಟ್ ಚೈಲ್ಡ್ ಹೇಳುವಂಥದ್ದು ತುಂಬಾ ಸಲ ಪ್ರಶ್ನೆಗಳನ್ನ ಕೇಳಿಲ್ಲ, ಬಟ್ ಕಾಸಿಂಗ್ ಮಿಸ್ಗ್ಯಾರೇಜ್ ಇದು ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗತ್ತೆ. ಪ್ಲಸ್ ಇಲ್ಲಿ ಒಂದು ಹೊಸ ಸೆಕ್ಷನ್ ಅನ್ನು ಇನ್ಕ್ಲೂಡ್ ಮಾಡಿದ್ದಾರೆ, ಸೆಕ್ಷನ್ 95. ಅಂದ್ರೆ 95 ಅಂದ್ರೆ ಇಲ್ಲಿ ಬರುವಂತ ಪ್ರಾವಿಷನ್, ಹೈರಿಂಗ್, ಎಂಪ್ಲಾಯಿಂಗ್ ಆರ್ ಎಂಗೇಜಿಂಗ್ ಅ ಚೈಲ್ಡ್ ಟು ಕಮಿಟ್ ಅನ್ ಒಫೆನ್ಸ್. ಅಪರಾಧ ಮಾಡ್ಲಿಕ್ಕೋಸ್ಕರನೇ ಒಂದು ಮಗುವನ್ನ ಹೈರ್ ಮಾಡುವಂಥದ್ದು, ಅದೆಲ್ಲ ಸೀರಿಯಸ್ ಒಫೆನ್ಸ್ ಆಗುತ್ತೆ. ಸೊ ಸೆಕ್ಷನ್ 95 ಮತ್ತು ಸೆಕ್ಷನ್ 69 ಅಂತ ನಾವೇನ್ ನೋಡಿದ್ವಲ್ಲ, ಅದು ಹೊಸ ಪ್ರಾವಿಷನ್ಸ್ ಇನ್ಕ್ಲೂಡ್ ಮಾಡಿರುವಂಥದ್ದು. ಅದ್ರ ಬಗ್ಗೆ ಪ್ರಶ್ನೆಗಳು ಕೇಳುವಂತ ಸಾಧ್ಯತೆ ಇರುತ್ತೆ. ಸೊ ಇದೊಂದು ಇಂಪಾರ್ಟೆಂಟ್ ಸೆಕ್ಷನ್ ಓದ್ಕೊಳ್ಬೇಕಾಗಬಹುದು.
ಸೊ ಇದು ಒಂದು ಚಾಪ್ಟರ್ ಆಯ್ತು, ಒಫೆನ್ಸ್ ಅಗೇನ್ಸ್ಟ್ ವುಮೆನ್ ಅಂಡ್ ಚಿಲ್ಡ್ರನ್ ಅಂತ ಹೇಳುವಂಥದ್ದು. ಈಗ ಒಫೆನ್ಸಸ್ ಅಫೆಕ್ಟಿಂಗ್ ದ ಹ್ಯೂಮನ್ ಬಾಡಿ ಅಂತ ಬಂದಾಗ ಸೊ ಏನೇನು ಪಾಸಿಬಿಲಿಟೀಸ್ ಇದೆ? ಲೈಫ್ ರಿಲೇಟೆಡ್ ಒಫೆನ್ಸ್ಗಳು ಅಲ್ವಾ, ಜೀವಕ್ಕೆ ಕುತ್ತು ತರುವಂತ ಒಫೆನ್ಸ್ಗಳು ಯಾವುದು? ಕಲ್ಪಬಲ್ ಹೋಮಿಸೈಡ್, ಮರ್ಡರ್, ಪ್ಲಸ್ ಇದು ಟ್ರಾನ್ಸ್ಫರ್ಡ್ ಮ್ಯಾಲಿಸ್ ಅಂತ ಕರೀತಾರೆ. ಯಾರದು ಬೇರೆ ಯಾರನ್ನೋ ಕೊಲ್ಬೇಕಂತ ಇತ್ತು, ಬಟ್ ಬೇರೆ ಯಾರನ್ನೋ ಕೊಂದ್ರು, ಆದ್ರೂ ಸಹ ಅದು ಒಫೆನ್ಸ್ ಆಗತ್ತೆ. ಸೊ ಸೆಕ್ಷನ್ 102 ಅಲ್ಲಿ ಬರುತ್ತೆ. ಪ್ಲಸ್ ಈ ಪನಿಷ್ಮೆಂಟ್ ಫಾರ್ ಮರ್ಡರ್ ಅಲ್ಲಿ ಮಾಬ್ ಲಿಂಚಿಂಗ್ ಅದು ಒಂದು ಕೂಡ ಹೊಸದಾದಂತ ಒಂದು ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮಾಬ್ ಲಿಂಚಿಂಗ್ ಇಂದ ಡೆತ್ ಆದ್ರೆ ಒಂದು ಸೆಕ್ಷನ್ 103 ಬರುತ್ತೆ, ಅದ್ರ ಬದಲು ಗ್ರೀವಿಯಸ್ ಹರ್ಟ್ ಆದ್ರೆ ಸೆಕ್ಷನ್ 118 ಬರುತ್ತೆ BNS ಅಲ್ಲಿ. ಸೊ ಮಾಬ್ ಲಿಂಚಿಂಗ್ ಅಂದ್ರೆ 5 ಅಥವಾ ಅದಕ್ಕಿಂತ ಜಾಸ್ತಿ ಜನ ಯಾವುದೋ ಒಂದು ಕಾರಣಗಳಿಗೋಸ್ಕರ ಒಬ್ಬ ವ್ಯಕ್ತಿನ ಹೊಡೆದು ಸಾಯಿಸ್ಬಿಟ್ರೆ ಅವಾಗ ಮಾಬ್ ಲಿಂಚಿಂಗ್ ಅಂತ ಹೇಳಿ ಹೇಳ್ಬೋದು. ಪ್ಲಸ್ ಕಾಸಿಂಗ್ ಡೆತ್ ಬೈ ನೆಗ್ಲಿಜೆನ್ಸ್, ಇದು ಕೂಡ ಬಹಳ ಇಂಪಾರ್ಟೆಂಟ್ ಕರ್ಸ್ಕೊಡುವಂಥದ್ದು. ಯೂಶಲಿ ಡ್ರೈವಿಂಗ್ ಕೇಸಸ್ಗಳಲ್ಲಿ ಡೆತ್ ಆದ್ರೆ ಆವಾಗ 106 ಬರುವಂಥದ್ದು. ಇನ್ನು ಇದನ್ನ ಹೊಸ 3 ಸೆಕ್ಷನ್ಗಳು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆರ್ಗನೈಸ್ಡ್ ಕ್ರೈಮ್, ಪೆಟಿ ಆರ್ಗನೈಸ್ಡ್ ಕ್ರೈಮ್ ಮತ್ತೆ ಟೆರರಿಸ್ಟ್ ಆಕ್ಟ್. ಇಂಪಾರ್ಟೆಂಟ್, ಓದ್ಲೇಬೇಕು, ಯಾಕಂದ್ರೆ ಅದ್ರ ಸ್ಕೋಪ್ ತುಂಬಾ ಜಾಸ್ತಿ ಇರುವಂತದ್ದು. ಕ್ರೈಮ್ ಸಿಂಡಿಕೇಟ್, ಪರ್ಸನ್ಸ್ ಆಕ್ಟಿಂಗ್ ಇನ್ ಕಾನ್ಸರ್ಟ್, ಎಕನಾಮಿಕ್ ಆಫೆನ್ಸ್, ಹೀಗೆ ಹಲವಾರು ಹೊಸ ಹೊಸ ಒಂದು ಒಫೆನ್ಸ್ಗಳ ಒಂದು ಆಯಾಮಗಳ ಬಗ್ಗೆ ಡೀಟೇಲ್ ಆಗಿ ನೀಡಿದ್ದಾರೆ. ಸೊ ಓದ್ಕೊಳ್ಬೇಕು. ಹರ್ಟ್ ಅಂತ ಬಂದಾಗ ಹರ್ಟ್ ಯಾವುದು, ಹರ್ಟ್ ಅಂದ್ರೆ ಏನು, ಗ್ರೀವಿಯಸ್ ಹರ್ಟ್ ಅಂದ್ರೆ ಏನು ಅಂತ ಬೇಕು. ಪ್ಲಸ್ ವಾಲಂಟ್ರಿ ಕಾಸಿಂಗ್ ಹರ್ಟ್, ವಾಲಂಟ್ರಿ ಕಾಸಿಂಗ್ ಗ್ರೀವಿಯಸ್ ಹರ್ಟ್, ಅದ್ರ ಜೊತೆಗೆ ಕನ್ಫೆಷನ್ ಎಕ್ಸ್ಟಾರ್ಟ್ ಮಾಡ್ಲಿಕ್ಕೆ ಮಾಡುವಂತ ಹರ್ಟ್ ಅಥವಾ ಗ್ರೀವಿಯಸ್ ಹರ್ಟ್. ಪ್ಲಸ್ ಆಸಿಡ್ ಮುಖಾಂತರ ಗ್ರೀವಿಯಸ್ ಹರ್ಟ್ ಉಂಟು ಮಾಡಿದ್ರೆ, ಅಥವಾ ಇದು ಏನಾಗತ್ತೆ 125 ಅಂತಂದ್ರೆ ಈಗ ಸಿಮಿಲರ್ ಲೈಕ್ ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್, ಅದೇ ತರ ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಡ್ರೈವ್ ಇಂದ ಹರ್ಟ್ ಅಥವಾ ಗ್ರೀವಿಯಸ್ ಹರ್ಟ್ ಆದ್ರೆ ಆವಾಗ ಈ ಸೆಕ್ಷನ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಆ ಲೆಕ್ಕದಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ರಾಂಗ್ಫುಲ್ ರಿಸ್ಟ್ರೇಂಟ್ ಅಂಡ್ ರಾಂಗ್ಫುಲ್ ಕನ್ಫೈನ್ಮೆಂಟ್ ಅಂತ ಬಂದಾಗ 2 ಸೆಕ್ಷನ್ಗಳು ಇಂಪಾರ್ಟೆಂಟ್ ಆಗುತ್ತೆ, ರಾಂಗ್ಫುಲ್ ರಿಸ್ಟ್ರೇಂಟ್ ಮತ್ತೆ ರಾಂಗ್ಫುಲ್ ಕನ್ಫೈನ್ಮೆಂಟ್. ಕ್ರಿಮಿನಲ್ ಫೋರ್ಸ್ ಅಂಡ್ ಅಸಾಲ್ಟ್, ಕ್ರಿಮಿನಲ್ ಫೋರ್ಸ್ ಅಂಡ್ ಅಸಾಲ್ಟ್ ಅಲ್ಲಿ ಫೋರ್ಸ್ ಅಂದ್ರೆ ಏನು, ಕ್ರಿಮಿನಲ್ ಫೋರ್ಸ್ ಅಂದ್ರೆ ಏನು, ಅಸಾಲ್ಟ್ ಅಂದ್ರೆ ಏನು, ಇದು ಓದ್ಕೊಳ್ಬೇಕಾ. ಅದ್ರ ಒಟ್ಟೊಟ್ಟಿಗೆ ಅಸಾಲ್ಟ್ ಆರ್ ಕ್ರಿಮಿನಲ್ ಫೋರ್ಸ್ ಟು ಡಿಟರ್ ಪಬ್ಲಿಕ್ ಸರ್ವೆಂಟ್ ಫ್ರಮ್ ಡಿಸ್ಚಾರ್ಜ್ ಆಫ್ ಹಿಸ್ ಡ್ಯೂಟಿ. ಪಬ್ಲಿಕ್ ಸರ್ವೆಂಟ್ಗೆ ತೊಂದರೆ ಕೊಡುವಂಥದ್ದು, ತೊಂದರೆ ಕೊಡ್ಲಿಕ್ಕೋಸ್ಕರ ಅವ್ರ ಮೇಲೆ ಅಸಾಲ್ಟ್ ಅಥವಾ ಕ್ರಿಮಿನಲ್ ಫೋರ್ಸ್ ಅನ್ನ ಉಂಟು ಮಾಡಿದ್ರೆ ಆವಾಗ ಅದು ಒಫೆನ್ಸ್ ಆಗುತ್ತೆ. ಓಕೆ, ಸೊ ಅದಾದ ನಂತರ ಕಿಡ್ನಾಪಿಂಗ್ ಮತ್ತೆ ಅಬ್ಡಕ್ಷನ್ ಹೇಳುವಂತಹ ಒಂದು ಸಬ್ ಕ್ಯಾಟಗರಿ ಬರುತ್ತೆ. ಸೊ ಕಿಡ್ನಾಪಿಂಗ್ ಅಲ್ಲಿ 2 ರೀತಿ ಇದೆ, ಕಿಡ್ನಾಪಿಂಗ್ ಫ್ರಮ್ ಇಂಡಿಯಾ, ಕಿಡ್ನಾಪಿಂಗ್ ಫ್ರಮ್ ಲಾಫುಲ್ ಗಾರ್ಡಿಯನ್ಶಿಪ್, ಹಾಗೆ ಅಬ್ಡಕ್ಷನ್ ಅಂದ್ರೆ ಏನು ಹೇಳುವಂಥದ್ದು. ಪ್ಲಸ್ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಒಫೆನ್ಸ್ಗಳು ಇದೆ. ಸ್ವಲ್ಪ ಮಟ್ಟಿಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್ ಅದು ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ, ಆಯ್ತಾ. ಇನ್ನಿದೆ ಟ್ರಾಫಿಕಿಂಗ್, ಎಕ್ಸ್ಪ್ಲಾಯ್ಟೇಷನ್, ಸ್ಲೇವ್ ಲೇಬರಿ, ಕಂಪಲ್ಸರಿ ಲೇಬರ್ ಅದೆಲ್ಲ ಇದೆ. ಬಟ್ ಇಷ್ಟು ಸೆಕ್ಷನ್ಗಳನ್ನ ನೀವು ಡೆಫಿನೆಟ್ಲಿ ಆ ಡೆಫಿನಿಷನ್ಸ್ ಮತ್ತೆ ಬೇಸಿಕ್ ಒಫೆನ್ಸ್ ಗಳಿಗೆ ಇರುವಂತಹ ಪನಿಷ್ಮೆಂಟ್, ಅಗ್ರವೇಟೆಡ್ ಒಫೆನ್ಸ್ ಗಳ ಪನಿಷ್ಮೆಂಟ್ ಬೇಡ, ಬೇಸಿಕ್ ಒಫೆನ್ಸ್ ಗಳ ಪನಿಷ್ಮೆಂಟ್ ಎಷ್ಟು ಅಂತ ಹೇಳಿ ತಿಳ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದು ಇನ್ನೊಂದು ಚಾಪ್ಟರ್ ಆಯ್ತು, ಯಾವುದು ಒಫೆನ್ಸ್ ಅಗೇನ್ಸ್ಟ್ ಲೈಫ್ ಅಂತ ಹೇಳುವಂಥದ್ದು. ಇನ್ನು ಒಫೆನ್ಸ್ ಅಗೇನ್ಸ್ಟ್ ಸ್ಟೇಟ್ ಉಳಿದಿದೆಲ್ಲ ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳೋದಿಲ್ಲ. ಒಫೆನ್ಸ್ ಅಗೇನ್ಸ್ಟ್ ಲೈಫ್, ಒಫೆನ್ಸ್ ಅಗೇನ್ಸ್ಟ್ ಪ್ರಾಪರ್ಟಿ ಅದು ಬಹಳ ಮುಖ್ಯ ಆಗುತ್ತೆ. ಸೊ ಪ್ರಾಪರ್ಟಿ ನಾವು ನೆಕ್ಸ್ಟ್ ನೋಡ್ತೇವೆ. ಬಟ್ ಒಫೆನ್ಸ್ ಅಗೇನ್ಸ್ಟ್ ಸ್ಟೇಟ್ ಅಂತ ಬಂದಾಗ ಇಲ್ಲಿ ಬೇಸಿಕಲಿ ನಾವಿಲ್ಲಿ ನೋಡುವಂಥದ್ದು ಯಾವುದು, ವೇಜಿಂಗ್ ವಾರ್ ಅಗೇನ್ಸ್ಟ್ ಇಂಡಿಯಾ, ದೇಶದ ವಿರುದ್ಧ ವಾರ್ ಮಾಡುವಂಥದ್ದು, ಅದು ಇಂಪಾರ್ಟೆಂಟ್ ಆಗ್ತವೆ, ಆಯ್ತಾ. ಇನ್ನು ಆರ್ಮಿ, ನೇವಿ ಅಂಡ್ ಏರ್ ಫೋರ್ಸ್ ಅಂತ ಒಂದು ಒಫೆನ್ಸ್ ಇದೆ ಆ ಚಾಪ್ಟರ್ ಅಲ್ಲಿ. ಅದರಲ್ಲಿ ಬಹಳ ಇದೇನೆ ಅಂತಲ್ಲ, ಒಂದು ಲಾಸ್ಟ್ ಸೆಕ್ಷನ್ ಈ ಆರ್ಮಿ ಡ್ರೆಸ್ ಹಾಕೊಂಡು ಬೇಕಂತ ಮೋಸ ಮಾಡ್ಬೇಕು ಹೇಳುವಂತ ಕಾರಣಕ್ಕೆ ಏನಾದ್ರು ಅಪರಾಧ ಮಾಡ್ಲಿಕ್ಕೋಸ್ಕರ ಇದ್ರೆ ಅದು ಅಪರಾಧ ಆಗತ್ತೆ. ಇನ್ನು ಎಲೆಕ್ಷನ್ ರಿಲೇಟೆಡ್ ಒಫೆನ್ಸ್ ಗಳಿವೆ, ಜಸ್ಟ್ ಆ ಚಾಪ್ಟರ್ ಏನಂತ ಹೇಳಿ ತಿಳ್ಕೊಂಡ್ರೆ ಸಾಕು. ಹಾಗೆ ಕಾಯಿನ್ಸ್, ಕರೆನ್ಸಿ ನೋಟ್ಸ್, ಬ್ಯಾಂಕ್ಸ್, ಗವರ್ಮೆಂಟ್ ಸ್ಟಾಂಪ್ಸ್ ಅದ್ರ ರಿಲೇಟೆಡ್ ಚಾಪ್ಟರ್ಸ್ ಗಳಿವೆ, ಅದು ಮೇಲಿಂದ ಮೇಲೆ ಹೀಗೆ ಜಸ್ಟ್ ನೋಡ್ಕೊಂಡ್ರೆ ಸಾಕು. ಅಂದ್ರೆ ಡೆಫಿನೇಷನ್ ತುಂಬಾ ಡೀಟೇಲ್ ಆಗಿ ಹೋಗ್ಬೇಕಂತ ಇಲ್ಲ. ವೆನ್ ಇಟ್ ಕಮ್ಸ್ ಟು ಆಫೆನ್ಸಸ್ ಅಗೇನ್ಸ್ಟ್ ಪಬ್ಲಿಕ್ ಟ್ರಾಂಕ್ವಿಲಿಟಿ ಇದನ್ನ ನೋಡ್ಬೇಕು. ಇದರಲ್ಲಿ ಏನು ಮುಖ್ಯವಾಗಿ ಅನ್ಲಾಫುಲ್ ಅಸೆಂಬ್ಲಿ. ಸೊ ಅನ್ಲಾಫುಲ್ ಅಸೆಂಬ್ಲಿ ಅಂದ್ರೆ ಏನು, ರೈಟಿಂಗ್ ಅಂದ್ರೆ ಏನು, ಕಾಮನ್ ಆಬ್ಜೆಕ್ಟ್ ಅಂದ್ರೆ ಏನು, ಅದೆಲ್ಲ ಡೀಟೇಲ್ ಆಗಿ ಕೊಡ್ತಾ ಹೋಗಿದ್ದಾರೆ. ಹಾಗೆ ಅಫ್ರೆ ಅಂದ್ರೆ ಏನು, ಅಥವಾ ಈಗ ಕೆಲವೊಂದ್ಸಲ ಸಾರ್ವಜನಿಕವಾಗಿ ಭಾಷಣ ಮಾಡ್ತಾರಲ್ವಾ, ಸೊ ಆ ಪ್ರಮೋಟಿಂಗ್ ಆಫ್ ಎನಿಮಿಟಿ, ಅದು ನ್ಯಾಷನಲ್ ಇಂಟಿಗ್ರೇಷನ್ಗೆ ಒಂದು ಭದ್ರತೆಗೆ ಇದು ಏನಾದ್ರು ತಪ್ಪು ಇದನ್ನ ಹರಡಿಸುವಂತದ್ದು, ಇದೆಲ್ಲ ಒಫೆನ್ಸ್ಗಳು ಇಲ್ಲಿ ಬರುತ್ತೆ.
ಇನ್ನು ಪಬ್ಲಿಕ್ ಸರ್ವೆಂಟ್ಸ್ ರಿಲೇಟೆಡ್ ಇದನ್ನ ನಾವು ಜನರಲ್ ಆಗಿ ಆ ಚಾಪ್ಟರ್ ಏನಂತ ಹೇಳಿ ತಿಳ್ಕೊಂಡ್ರೆ ಸಾಕಾಗತ್ತೆ. ಇನ್ ಕಂಟೆಂಪ್ಟ್ ಆಫ್ ಲಾಫುಲ್ ಅಥಾರಿಟಿ ಆಫ್ ಪಬ್ಲಿಕ್ ಸರ್ವೆಂಟ್ಸ್, ಇದನ್ನು ಕೂಡ ಜಸ್ಟ್ ಮೇಲಿಂದ ಮೇಲೆ ನಾವು ನೋಡ್ಕೊಂಡ್ರೆ ಸಾಕು. ಯಾಕಂದ್ರೆ ನೋಡಿ ಈಗ ಯಾವ ಒಫೆನ್ಸ್ ಗಳನ್ನ ಓದ್ಕೊಳ್ಬೇಕು ಹೇಳೋದು ಮುಖ್ಯ ಆಗತ್ತೆ. ಇದೆಲ್ಲ ಒಫೆನ್ಸ್ ಗಳು ಮುಖ್ಯ, ಬಟ್ ಎಕ್ಸಾಮ್ ಅಲ್ಲಿ ಇದೆಲ್ಲ ಕೇಳ್ತಾರಾ? ರೇರ್ ಆಗಿ ಕೇಳ್ತಾರೆ, ಕೇಳೋದೇ ಇಲ್ಲ ಅಂತಲ್ಲ, ತುಂಬಾ ಕಮ್ಮಿ ಕೇಳುವಂಥದ್ದು. ಬಟ್ ನಾನು ಯಾವ್ದನ್ನ ಹೇಳ್ತಿದ್ದೇನೆ ಅಂದ್ರೆ ಯಾವ್ದು ರಿಪೀಟೆಡ್ಲಿ ಎಕ್ಸಾಮ್ ಅಲ್ಲಿ ಕೇಳ್ತಿದಾರಲ್ಲ, ಸೊ ಅದನ್ನ ನಿಮ್ಗೆ ಸುಲಭ ಮಾಡ್ಲಿಕ್ಕೆ ಆ ಒಂದು ಒಫೆನ್ಸ್ ಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಇದು ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ. ಫಾಲ್ಸ್ ಎವಿಡೆನ್ಸ್, ಸುಳ್ಳು ಸಾಕ್ಷ್ಯವನ್ನ ನೀಡುವಂತದ್ದು. ಸೊ ಸುಳ್ಳು ಸಾಕ್ಷ್ಯವನ್ನ ನೀಡುವಂತದ್ದು, ಆ ಸಾಕ್ಷ್ಯವನ್ನ ತಿರ್ಚುವಂಥದ್ದು, ಫ್ಯಾಬ್ರಿಕೇಟಿಂಗ್, ಅಥವಾ ಯಾರಿಗಾದ್ರೂ ಥ್ರೆಟನ್ ಮಾಡುವಂಥದ್ದು ಸುಳ್ಳು ಸಾಕ್ಷ್ಯ ನೀಡಲಿಕ್ಕೆ, ಅದೆಲ್ಲ ಕೂಡ ಬರುತ್ತೆ. ಪ್ಲಸ್ ಕಾಸಿಂಗ್ ಡಿಸಪಿರೆನ್ಸ್ ಆಫ್ ದಿ ಎವಿಡೆನ್ಸ್, ಆ ಅಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಹೇಳಂತ ಕಾರಣಕ್ಕೋಸ್ಕರ ಸಾಕ್ಷ್ಯವನ್ನ ನಾಶ ಮಾಡುವಂತದ್ದೆಲ್ಲ ಇರತ್ತಲ್ಲ, ಅದು ಈ ಸೆಕ್ಷನ್ ಅಲ್ಲಿ ಬರುತ್ತೆ. ಸೊ ಈ ಸೆಕ್ಷನ್ಗಳು ಇಂಪಾರ್ಟೆಂಟ್ ಆಗ್ತವೆ ಅಂತ ಹೇಳಿ ನಾವು ಹೇಳ್ಬೋದು. ಅದರೊಟ್ಟೊಟ್ಟಿಗೆ ಪಬ್ಲಿಕ್ ಹೆಲ್ತ್, ಸೇಫ್ಟಿ, ಕನ್ವಿನಿಯನ್ಸ್, ಡಿಸೆನ್ಸಿ ಅಂಡ್ ಮಾರಲ್ಸ್ ರಿಲೇಟೆಡ್ ಆಗಿ ನಾವು ಯಾವ್ದಂತ ಹೇಳಿ ನೋಡ್ಬೋದು. ಸೊ ತುಂಬಾ ಮುಖ್ಯವಾಗಿ ಇಲ್ಲಿ ಬರುವಂತದ್ದು ಈ ಸೇಲ್ ಆಫ್ ಇದು. ಸೊ ಫಸ್ಟ್ ಒನ್ ರ್ಯಾಶ್ ಆರ್ ನೆಗ್ಲಿಜೆಂಟ್ ಡ್ರೈವಿಂಗ್, ಇದು ಬಹಳ ಮುಖ್ಯ. ಜಜ್ಮೆಂಟ್ ರೈಟಿಂಗ್ ಎಲ್ಲ ಕೇಳ್ತಿರ್ತಾರೆ, ರ್ಯಾಶ್ ಡ್ರೈವಿಂಗ್ ಆರ್ ರೈಡಿಂಗ್ ಅನ್ನ ಪಬ್ಲಿಕ್ ವೇ, ರ್ಯಾಶ್ ಆರ್ ನೆಗ್ಲಿಜೆಂಟ್ ಆಕ್ಟ್ಗೆ ಇಲ್ಲಿ ಹೇಳುವಂಥದ್ದು ಡ್ರೈವಿಂಗ್ಗೆ. ಅದ್ರ ಒಟ್ಟೊಟ್ಟಿಗೆ ಈಗ ಅಶ್ಲೀಲ ಪುಸ್ತಕಗಳದ್ದು ಸೇಲ್ ಮಾಡುವಂಥದ್ದು, ಒಬ್ಸೀನ್ ಆಕ್ಟ್ಸ್ಗಳು, ಅದೆಲ್ಲ ಇಲ್ಲಿ ನಾವು ಕಾಣ್ತೇವೆ. ಇನ್ನು ಧರ್ಮಕ್ಕೆ ಸಂಬಂಧಿಸಿದಂತಹ ಒಫೆನ್ಸ್ಗಳಿವೆ, ಅವುಗಳನ್ನು ಸಹ ನೀವು ಜಸ್ಟ್ ಆಸ್ ಅ ಫ್ಯಾಕ್ಟ್ ಗೊತ್ತಿದ್ರೆ ಸಾಕು. ಮುಖ್ಯವಾಗಿ ನೆಕ್ಸ್ಟ್ ಬರುವಂಥದ್ದು ಪ್ರಾಪರ್ಟಿ. ಸೊ ಪ್ರಾಪರ್ಟಿಯಲ್ಲಿ ನಾವು ನೋಡುವಂಥದ್ದು ಥೆಫ್ಟ್, ಎಕ್ಸ್ಟಾರ್ಷನ್, ರಾಬರಿ, ಡಕಾಯಿತಿ, ಕ್ರಿಮಿನಲ್ ಮಿಸ್ಅಪ್ರೋಪ್ರಿಯೇಷನ್ಗೆ ಅದು ಹೋಗ್ತಾ ಹೋಗುತ್ತೆ. ಸೊ ಥೆಫ್ಟ್ ಅಂದ್ರೆ ಏನು? ಥೆಫ್ಟ್ ನ ಡ್ವೆಲ್ಲಿಂಗ್ ಹೌಸ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಸ್ನ್ಯಾಚಿಂಗ್ ಹೇಳುವಂಥದ್ದು ರೀಸೆಂಟ್ ಆಗಿ ಇಂಟ್ರೊಡ್ಯೂಸ್ ಆಗಿದೆ BNS ಅಲ್ಲಿ. ಸ್ನ್ಯಾಚಿಂಗ್ ಇಸ್ ಇಂಪಾರ್ಟೆಂಟ್. ಹಾಗೆ ಎಕ್ಸ್ಟಾರ್ಷನ್ ಅಂದ್ರೆ ಏನು, ರಾಬರಿ ಅಂದ್ರೆ ಏನು, ಡಕಾಯಿತಿ ಅಂದ್ರೆ ಏನು, ಆಲ್ ದೋಸ್ ಡೆಫಿನೇಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರುವಂಥದ್ದು ಕ್ರಿಮಿನಲ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಪ್ರಾಪರ್ಟಿ. ಅದೇ ಕ್ರಿಮಿನಲ್ ಮಿಸ್ಅಪ್ರೋಪ್ರಿಯೇಷನ್ ಆನ್ ದ ಡೆಡ್ ಬಾಡಿಯ ಮೇಲಿನ ಪ್ರಾಪರ್ಟಿನ ತಗೊಂಡ್ರೆ ಏನಾಗುತ್ತೆ ಹೇಳುವಂಥದ್ದು, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್, ಸ್ಟೋಲನ್ ಪ್ರಾಪರ್ಟಿ, ಚೀಟಿಂಗ್ ಬೈ ಪರ್ಸನೇಷನ್, ಆಲ್ ಆರ್ ಇಂಪಾರ್ಟೆಂಟ್. ಇನ್ನು ಫ್ರಾಡ್ಯುಲೆಂಟ್ ಡೀಡ್ಸ್ ಅಂಡ್ ಡಿಸ್ಪೊಸಿಷನ್ಸ್ ಆಫ್ ಪ್ರಾಪರ್ಟಿ ಹೇಳುವಂಥದ್ರ ಮೇಲೆ ತುಂಬಾ ಏನು ಪ್ರಶ್ನೆಗಳನ್ನ ಕೇಳಿಲ್ಲ, ಅಪ್ ಟು ಚೀಟಿಂಗ್ ತನಕ ಪ್ರಶ್ನೆಗಳನ್ನ ಕೇಳ್ತಾ ಹೋಗಿದ್ದಾರೆ. ಮಿಸ್ಚಿಫ್ ಅಲ್ಲೂ ಕೂಡ ಮಿಸ್ಚಿಫ್ ಅಂದ್ರೆ ಏನು ಹೇಳುವಂಥದ್ದನ್ನ ಕೇಳುವಂತ ಚಾನ್ಸಸ್ ಇರುತ್ತೆ. ಸ್ವಲ್ಪ ಸಣ್ಣ ಪುಟ್ಟ ಚೇಂಜಸ್ ಗಳನ್ನ ಮಾಡಿದ್ದಾರೆ. ಆ ವ್ಯಾಲ್ಯೂ, ಒಂದು ಪ್ರಾಪರ್ಟಿಯ ವ್ಯಾಲ್ಯೂ ಅದ್ರ ಮೇಲೆಲ್ಲ ಚೇಂಜ್ ಮಾಡಿದ್ದಾರೆ ಇದರಲ್ಲಿ. ನೆಕ್ಸ್ಟ್ ಕ್ರಿಮಿನಲ್ ಟ್ರೆಸ್ಪಾಸ್ ಅಲ್ಲಿ ನೋಡಿ, ಕ್ರಿಮಿನಲ್ ಟ್ರೆಸ್ಪಾಸ್ ಅಂದ್ರೆ ಏನು, ಹೌಸ್ ಟ್ರೆಸ್ಪಾಸ್ ಅಂದ್ರೆ ಏನು, ಆಮೇಲೆ ಹೌಸ್ ಬ್ರೇಕಿಂಗ್ ಅಂದ್ರೆ ಏನು, ಹೌಸ್ ಟ್ರೆಸ್ಪಾಸ್ ಆಫ್ಟರ್ ಸನ್ಸೆಟ್ ಬಿಫೋರ್ ಸನ್ರೈಸ್ ಹೇಳುವಂತ ಆ ಕಾನ್ಸೆಪ್ಟ್ ಬರುತ್ತೆ. ಲರ್ಕಿಂಗ್ ಹೌಸ್ ಬ್ರೇಕಿಂಗ್ ಹೇಳುವಂಥದ್ದು ಈ ಒಂದು ಸಬ್ ಇದರಲ್ಲೇ ಆ ಸೆಕ್ಷನ್ ಒಳಗೆ ನಾವು ಕಾಣ್ತಾ ಹೋಗ್ಬೋದು, ಆಯ್ತಾ. ಸೊ ಇದು ಅಫೆನ್ಸಸ್ ಅಗೇನ್ಸ್ಟ್ ಪ್ರಾಪರ್ಟಿ ರಿಲೇಟೆಡ್. ಹಾಗೆ ಡಾಕ್ಯುಮೆಂಟ್ಸ್ ಮತ್ತೆ ಪ್ರಾಪರ್ಟಿ ಮಾರ್ಕ್ಸ್ ಸಂಬಂಧಿಸುವಾಗಿ ನಾವು ನೋಡುವಂಥದ್ದು ಸುಳ್ಳು ದಾಖಲೆನ ಸೃಷ್ಟಿ ಮಾಡುವಂಥದ್ದು, ಫೋರ್ಜರಿ, ಅದೆಲ್ಲ ಇಂಪಾರ್ಟೆಂಟ್ ಆಗ್ತವೆ. ಇನ್ನು ಅದಾದ ನಂತರ ದಿಸ್ ಇಸ್ ಇಂಪಾರ್ಟೆಂಟ್, ಕ್ರಿಮಿನಲ್ ಇಂಟಿಮಿಡೇಷನ್, ಇದೆಲ್ಲ ಜಜ್ಮೆಂಟ್ ರೈಟಿಂಗ್ ಅಲ್ಲಿ ಈ ಸೆಕ್ಷನ್ಗಳು ಹೆಚ್ಚಾಗಿ ನಾವು ಕಾಣ್ತೇವೆ. ಒಂದು ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಇಂದ ಹರ್ಟ್ ಆದ್ರೆ ಹೇಳುವಂತ ಆ ಸೆಕ್ಷನ್ಗಳು, ಅಥವಾ ಕ್ರಿಮಿನಲ್ ಔಟ್ರೇಜಿಂಗ್ ದ ಮಾಡೆಸ್ಟ್ ಆಫ್ ಅ ವುಮನ್, ಅಥವಾ ರಾಂಗ್ಫುಲ್ ಕನ್ಫೈನ್ಮೆಂಟ್, ರಾಂಗ್ಫುಲ್ ರಿಸ್ಟ್ರೆಂಟ್ ಹೇಳುವಂತ ಸೆಕ್ಷನ್ ಇರ್ಬೋದು, ಅಥವಾ ಈ ಕ್ರಿಮಿನಲ್ ಇಂಟೆನ್ಷನ್, ಅಥವಾ ಬೇಕಂತ ಹೇಳಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರಲ್ಲ ಆ ಒಂದು ಸೆಕ್ಷನ್, ಅಥವಾ ಕುಡ್ಕೊಂಡು ಮಿಸ್ಕಂಡಕ್ಟ್ ಮಾಡುವಂತ ವ್ಯಕ್ತಿ. ಪ್ಲಸ್ ಡಿಫಾರ್ಮೇಶನ್, ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಅದ್ರಲ್ಲಿ ಬರುವಂತಹ 10 ಎಕ್ಸೆಪ್ಷನ್ಗಳಿವೆ, ಅದು ಕೂಡ ಇಂಪಾರ್ಟೆಂಟ್ ಅಂತ ಹೇಳಿ ಕರ್ಸ್ಕೊಳ್ತಾರೆ, ಆಯ್ತಾ. ಸೊ ಒಂದು 10-15 ನಿಮಿಷದಲ್ಲಿ ನಾನು ನಿಮ್ಗೊಂದು ಯಾವ ಸೆಕ್ಷನ್ಸ್ ಗಳನ್ನ ಈಗ ಪ್ರಿಲಿಮ್ಸ್ಗೆ ನೀವು ಓದೋದಾದ್ರೆ ಯಾವ್ದು ಕಂಪಲ್ಸರಿ ಓದ್ಲೇಬೇಕು ಹೇಳುವಂಥದ್ದನ್ನ ನಿಮ್ಗೆ ತಿಳಿಸ್ಕೊಟ್ಟೆ. ಸೊ ಇನ್ನು ಡೀಟೇಲ್ ಆಗಿ ನಿಮ್ಗೆ ಕ್ಲಾಸಸ್ಗಳು ಬೇಕಂತ ಇದ್ರೆ, ಅಥವಾ ನಮ್ಮ ಯೂಟ್ಯೂಬ್ ಅಲ್ಲೂ ನಾವು ಮಾಡ್ತೇವೆ, ಹಾಗೂ ಡೀಟೇಲ್ ಆದಂತಹ ಒಂದು ಸ್ಟ್ರಕ್ಚರ್ಡ್ ಕ್ಲಾಸಸ್ಗಳು ಬೇಕಂತ ಆದ್ರೆ ನಮ್ಮ ಒಂದು ಎಸ್, ಸೊ ಇಲ್ಲಿ ಸಂಕಲ್ಪ ಹೇಳುವಂತ ಒಂದು ಪ್ಯಾಚ್ ಇದೆ. ಸೊ ಅಭಿಜ್ಞಾ ಎಜುಕೇಶನ್ ಆಪ್ ಅಲ್ಲಿ ನಿಮ್ಗೆ ಸಿಗತ್ತೆ. ಅಥವಾ ಡೈಲಿ ಟ್ರಾನ್ಸ್ಲೇಷನ್ ಕ್ಲಾಸ್ ಕೂಡ ನಾವು ಮಾಡ್ತೇವೆ ಸಂಜೆ 5 ರಿಂದ 6 ಗಂಟೆ ತನಕ.
ಸೋಮವಾರದಿಂದ ಶನಿವಾರ ತನಕ ಮಾಡ್ತಾ ಇದ್ದೇವೆ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಸೊ ಈ ವಾಟ್ಸ್ಆ್ಯಪ್ ನಂಬರನ್ನು ನೀವು ಸ್ಕ್ಯಾನ್ ಮಾಡ್ಕೊಳ್ಳಿ. ನಮ್ಮ ಹತ್ರ ಕ್ವಶನ್ಸ್ಗಳನ್ನ ಕೇಳ್ಬೋದು. ವರ್ಕಿಂಗ್ ಅವರ್ಸ್ ಅಲ್ಲಿ ಕೋರ್ಸ್ ರಿಲೇಟೆಡ್ ಮ್ಯಾಟರ್ಸ್ಗಳ ಬಗ್ಗೆ ಕ್ವಶನ್ಸ್ಗಳನ್ನ ಕೇಳ್ಬೋದು ಏನಾದರೂ ಡೌಟ್ಸ್ ಇದ್ರೆ. ಸೊ ಅಭಿಜ್ಞಾ ಎಜುಕೇಶನ್ ಆ್ಯಪ್ ಅಂತ ಹೇಳಿ ಗೂಗಲ್ ಪ್ಲೇ ಸ್ಟೋರಲ್ಲಿ ಸಿಗತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸಿನ ಮಾಹಿತಿನ ಮುಗಿಸ್ತಾ ಇದ್ದೇನೆ. ಬುಕ್ಸ್ಗಳು ಕೂಡ ನಮ್ಮ ಲಿಂಕ್ ಅಲ್ಲಿ ನಾವು ಡಿಸ್ಕ್ರಿಪ್ಷನ್ ನೀಡಿದ್ದೇವೆ. ಸೊ ಅದನ್ನ ನೀವು ಸ್ಯಾಂಪಲ್ ಪೇಜಸ್ಗಳನ್ನ ಚೆಕ್ ಮಾಡಿ ನೋಡ್ಬೋದು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಯಾವ ರೀತಿಯ ಕ್ಲಾಸಸ್ಗಳು ನಿಮಗೆ ಅವಶ್ಯಕತೆ ಇದೆ ಹೇಳುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ದ್ಯಾಟ್ ನಾವು ಕೂಡ ಮುಂದೆ ಪ್ಲಾನ್ ಮಾಡ್ಬೋದು, ಅದೇ ರೀತಿಯ ಕ್ಲಾಸಸ್ಗಳನ್ನ ಮಾಡಲಿಕ್ಕೆ ಪ್ಲಾನ್ ಮಾಡ್ಬೋದು. ಓಕೆ, ಸೊ ಥ್ಯಾಂಕ್ ಯು ಆಲ್ ಆಫ್ ಯು. ವಾಟ್ಸ್ಆ್ಯಪ್ ಚಾನಲ್ ಲಿಂಕ್ ಅನ್ನು ಕೂಡ ಕೊಟ್ಟಿದ್ದೇವೆ. ವಾಟ್ಸ್ಆ್ಯಪ್ ಚಾನಲ್ ಜಾಯ್ನ್ ಆಗಿ. ಸೊ ದ್ಯಾಟ್ ನಿಮಗೆ ನಮ್ಮ ಕ್ಲಾಸಸ್ಗಳದ್ದು ರೆಗ್ಯುಲರ್ ಅಪ್ಡೇಟ್ಸ್ಗಳು ಸಿಗ್ತಾ ಹೋಗ್ತವೆ. ಸೊ ಥ್ಯಾಂಕ್ ಯು ಆಲ್ ಆಫ್ ಯು. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್ ಬಾಯ್. ನಮಸ್ತೆ.